ಸುಖ ಸಂಪತ್ತು ಕೊಟ್ಟು ಕರುಣಿಸ್ಲತ್ತ ಹಾರೈಸ್ತಾರೆ. ಶ್ರೀ ಗಾಣದೇವತಿ ತಾಯಿ ನಮಸ್ಕರಿಸಿ ಗಾಣದೇವತಿ ತಾಯಿ ನಮಸ್ಕರಿಸಿ ಇಲ್ಲಿಗೆ ಇದು 16ನೇ ಜಾತ್ರಾ ಮಹೋತ್ಸವ. ಪ್ರತಿ ವರ್ಷ ಪಲ್ಲಕ್ಕಿ ಮತ್ತು ದಾಸೋಗ ಮತ್ತು ಪುರಂತರು ಮತ್ತು ಕುಂಭಮೇಳ ಮತ್ತು ಕಳಸ ಇದೇ ರೀತಿ 16 ವರ್ಷದಿಂದ ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಇನ್ನು ಮುಂದೆ ಹಿಂಗೆ ನಡ್ಸ್ಕೊಂಡು ಹೋಗ್ಬೇಕಂತ ಇದೆ. ಎರಡನೇದು ಭಕ್ತಾದಿಗಳಿಗೆ ಏನಪ್ಪ ಅಂದ್ರೆ ಪ್ರಸಾದ ವ್ಯವಸ್ಥೆ ಇದೆ. ಅವರೆಲ್ಲರೂ ಬಂದು ಪ್ರಸಾದ ತೆಗೆದುಕೊಂಡು ಹೋಗ್ಬೇಕಂತ ನನ್ನ ವಿನಂತಿ. ಮೊಟ್ಟ ಮೊದಲಿಗೆ ಫ್ರೆಶ್ ಇವರಿಗೆ ವಂದನೆಗಳು ಸಲ್ಲಿಸ್ತೀನಿ. ಈ ನಮ್ಮ ಗಾಣ ದೇವತೆ ನಮ್ಮ ಮನೆ ದೇವರು ಮತ್ತು ನಮ್ಮ ಎಲ್ಲ ಈ ಎಲ್ಲ ಜನರು ಕಲಿತು ಇದು ಜಾತ್ರಾ ಮಹೋತ್ಸವ ಆಗ್ತದೆ. ಇದು 16ನೇ ಜಾತ್ರಾ ಮಹೋತ್ಸವ ಅಂಗವಾಗಿ ಇದು ವರ್ಷ ಜಾತ್ರಾ ಮಾಡ್ಕೊಂತ ಬಂದಿ ನಾವು. ಇದ್ರಾಗ ಏನು ಭೇದ ಭಾವ ಇಲ್ಲ. ಎಲ್ಲರೂ ಕಲಿತು ಒಂದಾಗಿ ಒಂದುಗೂಡಿ ಗುಲ್ಬರ್ಗ ಜನಸಂಖ್ಯೆಗೆ ಗುಲ್ಬರ್ಗ ಒಂದು ಒಳ್ಳೆಯ ಆರೋಗ್ಯ ಸ್ಥಿತಿಯಿಂದ ಇರಲಿ ಅಂತೇಳಿ ಜಾತ್ರೆಯನ್ನು ಮಾಡುತ್ತಿದ್ದೇವೆ. ಈ ಮಾಡೋದ ನಡೆಯೋದ್ರಿಂದ ಎಲ್ಲರೂ ಒತ್ತೊಟ್ಟೆ ಒಂದು ಸಲ ಕೂಡ್ತೀವಿ, ಕಲಿತೀವಿ ಒಂದು ಭಾವನದಿಂದ ಈ ಜಾತ್ರೆ ಮಾಡ್ತೀವಿ. ಇದು 16ನೇ ಜಾತ್ರಾ ಮಹೋತ್ಸವ ಅಂಗವಾಗಿ ಇಲ್ಲಿ ಕುಂಭಮೇಳ ಮತ್ತು ಪುರಂತಿಗಿ ಮತ್ತು ಜಾತ್ರಾ ಮೆರವಣಿಗೆ ಮತ್ತು ದಾಸೋಗ ಎಲ್ಲ ಅನ್ನೋದು ಎಲ್ಲರೂ ಇರ್ತಾರೆ. ಇದಕ್ಕೆ ಭಕ್ತರು ತಾವಾಗಿ ತಂದು ಕೊಡ್ತಾರೆ. ಯಾರು ಬಲ್ಲಿ ಪಟ್ಟಿ ಕೇಳಲ್ಲ. ಇದು ಆ ದೇವತೆ ಆಕಿ ಹೆಂಗ್ ಮಾಡಿಸಂತಾಳ ಗೊತ್ತಿಲ್ಲ. ವರ್ಷ ಮಾಡಿಸಂತಾಳ. ಇದೆ ಅದೇ ತರನ ನಾವು ಮಾಡ್ಕೊಂತ ನಾವು ಭಕ್ತರಿವಿ. ಈ ದೇವಿ ಸಲಗೆ ನಾವು ಯಾವಾಗಲೂ ದುಡಿತೀವಿ. ನಮಗೆಲ್ಲ ಇಲ್ಲಿ ಬರೋದ್ರಿಂದ ಒಳ್ಳೆಯ ಒಂದು ಅನುಕೂಲ ಆಗಿದೆ. ನಮಗ ದೇವತೆ ಬಹಳ ಆಶೀರ್ವಾದ ಮಾಡಿದ್ದಾಳೆ ಮತ್ತು ಬಹಳ ಜನರಿಗೆ ಅವ್ರವ್ರು ಆಶೀರ್ವಾದ ಮಾಡಿದಕ್ಕೋಸ್ಕರ ಈ ತಾಯಿ ಎಲ್ಲರಿಗೆ ನೆಮ್ಮದಿಯಿಂದ ಇಟ್ಟಿದ್ದಾಳೆ. ಹಿಂಗೆ ಇಡ್ಲಿ ಅಂತೇಳಿ ನಾನು ನಿಮ್ಮೆಲ್ಲರೂ ಈಗ ಈ ಮೆರವಣಿಗೆ ಈಗ ಕಾಲನಿ ಒಳಗ ಮುಖಾಂತರವಾಗಿ ಮತ್ತೆ ಮೆರವಣಿಗೆ ಇಲ್ಲಿ ಬರುತ್ತದೆ. ಬಂದ ನಂತರ ಎಲ್ಲರಿಗೂ ಪ್ರಸಾದ ಮತ್ತು ಸ್ವೀಕಾರ ಇರ್ತದೆ. ಇಲ್ಲಿ ಜನಾಂಗ ಎಲ್ಲ ಒಂದಾಗಿ ಬರುತ್ತಿದ್ದಾರೆ. ಈ ಆಶೀರ್ವಾದ ದೇವತೆ ಈ ಏರಿಯಾದಕ್ಕೆ ಮತ್ತು ಗುಲ್ಬರ್ಗಕ್ಕೆ ಒಳ್ಳೇದು ಮಾಡ್ತಾಳ ತಾಯಿ ಅಂತ ನಾನು ಭರವಸೆದಿಂದ ನಿಮ್ಮೆಲ್ಲರಿಗೆ ನಾನು ವಂದನೆಗಳು ಸಲ್ಲಿಸ್ತೇನೆ. ನನ್ನ ಹೆಸರು ಪ್ರಕಾಶ್ ಸಜ್ಜನ್ ಅಂತೇಳಿ, ನಮ್ಮ ಮನೆ ದೇವರು ಇದು ಗಣದೇವತೆ. ನನ್ನ ಹೆಸರು ವೆಂಕಟರಾವ್ ಕುಲಕರ್ಣಿ ಅಂತ. ನಾನು 2000 ಇಲ್ಲಿಗೆ ಬಂದೆ. ಆವಾಗಲಿಂದ ಇಲ್ಲಿ ಜಾತ್ರಾ ಮಹೋತ್ಸವ ಅಂತ ಆಚರಿಸ್ತೀವಿ. ಈಗ ಜಾಗೃತ ದೇವತೆ. ಆದರೆ ಇದರ ಬಗ್ಗೆ ಯಾವುದೇ ಸರ್ಕಾರ ಗಮನ ಕೊಟ್ಟಿಲ್ಲ. ಏನಾದರೂ ಸರ್ಕಾರ ಅಂತ ಕೊಟ್ಟು
ಈ ದೇವಿನ ಇಲ್ಲಿ ಇದು ಮಾಡಬೇಕು ಅಂತ ಹೇಳಿ ನಾನು ಬರ್ತೀನಿ. ತಾವು ಏನಾಗಿದ್ರಿ ಸರ್ ಇಲ್ಲಿ? ನಾನು ವೆಂಕಟರಾವ್ ಕುಲಕರ್ಣಿ ಅಂತ. ನಾನು ಇಲ್ಲಿ ಖಜಾಂಚಿ ಇದ್ದೆ. ಹೇಳಿ. ನಾನು ಸುರೇಶ್ ಗೌರೆ. ನಮ್ಮ ಗಾಣ ದೇವತೆಯ ಜಾತ್ರೆ 16ನೇ ಜಾತ್ರಾ ಮಹೋತ್ಸವ. ಈ ಗಾಣ ದೇವತೆ ಸ್ವಯಂ ಉದ್ಭವ ಮೂರ್ತಿ. ಇದು ಸ್ವಯಂ ಉದ್ಭವ ಮೂರ್ತಿ. ತಾನಾಗೇ ಉದ್ಭವ ಆಗಿದ್ದು ಭಕ್ತರನ್ನು ತಾನಾಗೇ ಸೆಳೆದು ನಾವು 2000 ಈ ಕಾಲನಿಗೆ ಬಂದ್ವಿ. ಆವಾಗ ನಾವೆಲ್ಲರೂ ಸೇರಿ ನಮ್ಮ ವೆಂಕಟರಾವ್ ಕುಲಕರ್ಣಿ, ಕಂಠಪ್ಪ ಜಾಣೆ ಅವರು, ಪಾಟೀಲ್ರು, ಸುಮಾರು ಜನರು ಸೇರಿ, ಈಗ ನಮ್ಮ ಪ್ರಕಾಶ್ ಸಜ್ಜನ್ ಸರ್, ಸುರೇಶ್ ಸಜ್ಜನ್ ಅವರು, ಶರಣು ಸಜ್ಜನ್ ಅವರು, ಮತ್ತು ದಿಗಂಬರ್ ಅವರು, ತಿಪ್ಪಣ್ಣ ಪೊಲೀಸ್ ಅವರು ಹಾಗೂ ಅನೇಕ ಜನರೆಲ್ಲರೂ ಸೇರಿ ನಮ್ಮ ಕಾಲನಿಯಲ್ಲಿ ಇದು 16ನೇ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಆಚರಿಸ್ತೀವಿ. ಇಲ್ಲಿ ಯಾವುದೂ ಭೇದ ಭಾವ ಇಲ್ಲ. ತಾಯಿಗೆ ಭಕ್ತರು ಹೇಗೆ ಬರ್ತಾರೆ ಅಂದರೆ ಆಟೋಮೆಟಿಕ್, ನಾವು ಯಾವ್ಯಾವ ಪ್ರಚಾರ ಸಹ ಮಾಡಲ್ಲ, ತಾನಾಗಿಯೇ ಬರ್ತಾರೆ ಭಕ್ತರು. ಹೀಗಾಗಿ ಈ ಪ್ರತಿ ವರ್ಷ ಹೆಜ್ಜೆ ಹೆಜ್ಜೆಗೂ ಒಂದೊಂದು ಪ್ರೋಗ್ರಾಮ್ ಹೆಚ್ಚು ಮಾಡ್ತಾ ಇದ್ದೀವಿ. ಅದಕ್ಕೆ ತಮ್ಮ ಸಹಕಾರ ಹಾಗೂ ಇಡೀ ನಮ್ಮ ಕಾಲನಿಯ ಸುತ್ತಮುತ್ತಲಿನ ಕಾಲನಿಯ ಜನರ ಸಹಕಾರದಿಂದ ಈ ಜಾತ್ರೆ ಮಹೋತ್ಸವ ನಡೀತಾ ಇದೆ. ಇದು ನಮ್ಮ ಕಲಬುರಗಿ ನಗರಗಳಲ್ಲದೆ ಬೇರೆ ಬೇರೆ ಹಳ್ಳಿಗಳಿಂದ ಸಹ ಭಕ್ತಾದಿಗಳು ಬಂದು ತಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡಿ ಹೋಗ್ತಾರೆ. ಯಾರು ನೋಡ್ಕೋತಾರಲ್ಲ ಎಲ್ಲರಿಗೂ ಚಲೋ ಆಕೈತಿ. ಜನ ತಾನೇ ಬರ್ತಾರೆ ಎಲ್ಲಾರು. ಸುರೇಶ್ ಗೌರೆ. ಬರ್ರಮ್ಮ ಬರ್ರಿ ನಡ್ರಿ ಹಂಗನ. ಹಿರಿಮೆ ಮಾತಾಡ.